ವೈಕುಂಠ ಏಕಾದಶಿ ಸ್ಪೆಷಲ್ ಹೇಗೆ ಕಾಣ್ತಾ ಇದ್ದೀನಿ ಇವತ್ತು ನಾನು. ಇವತ್ತು ವೈಕುಂಠ ಏಕಾದಶಿ. ನಾನು ನಾರ್ಮಲಾಗಿ ಇವತ್ತು ಸ್ವಲ್ಪ 7:30 ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನೈಟ್ ಯಾಕೋ 2 ಗಂಟೆಯಲ್ಲಿ ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು. ಮತ್ತು ಬೆಳಗ್ಗೆ ಎದ್ದೊಳೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಲೇಟ್ ಅಂದರೆ 7:45 8 ಗಂಟೆ ಆಗಿತ್ತು ನಾನು ಎದ್ದಾಗ. 7:30 ಅಷ್ಟರಲ್ಲಿ ಪೂಜೆ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಆದರೂ 10 ಗಂಟೆ ಒಳಗಾದರೂ ಮಾಡೋಣ ಅಂದ್ಬಿಟ್ಟು ಬೇಗ ಬೇಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ನಾನು ಎಲ್ಲ ಪೂಜೆನೂ ಒಂದೇ ಥರನೇ ಮಾಡ್ತೀನಿ. ನಾನು ಯಾರೋ ಕೆಲವ್ರು ಹೇಳ್ತಾರೆ ಹಂಗೆ ಪೂಜೆ ಮಾಡಿ, ಹಿಂಗೆ ಪೂಜೆ ಮಾಡಿ, ಹಂಗೆ ಮಾಡಿ, ಹಿಂಗೆ ಮಾಡಿ ಅಂತ. ಬಟ್ ನನಗೆ ಏನು ಅನಿಸುತ್ತೋ ನನ್ನ ಮನಸ್ಸಿಗೆ ನಾನು ಅದೇ ಥರ ಪೂಜೆ ಮಾಡ್ತೀನಿ ಅಷ್ಟೇ. ಬೇರೆಯವ್ರು ಹೇಳಿದ್ದನ್ನೆಲ್ಲ ನಾನು ಮಾಡೋಕ್ಕೋಗಲ್ಲ. ಯಾವುದೇ ಹಬ್ಬ ಆಗಲಿ, ನಾರ್ಮಲ್ ಡೇಸ್ ಆಗಲಿ, ನಾನು ನಾರ್ಮಲ್ ಒಂದೇ ಥರನೇ ಪೂಜೆ ಮಾಡೋದು. ಸ್ಪೆಷಲ್ಲಾಗಿ ಏನೂ ಮಾಡಲ್ಲ. ಯಾಕಂದರೆ ದೇವ್ರಿಗೆ ಮನಸ್ಸಿಂದ ಪೂಜೆ ಮಾಡಿದ್ರೆ ಸಾಕು. ದೇವರು ಗ್ರ್ಯಾಂಡೆಲ್ಲ ಕೇಳಲ್ಲ, ಮನಸ್ಸಲ್ಲಿ ಭಕ್ತಿ ಇದ್ದರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ಸೊ ಬೇಗ ಸ್ನಾನ ಮಾಡ್ಕೊಂಡು ಬಂದೆ. ಇವತ್ತು ಪ್ರಸಾದ ನಾನು ಇವತ್ತೇನು ನಾನು ತಿನ್ನಲ್ವಲ್ಲ, ಸೊ ಹಸ್ಬೆಂಡ್ ಒಬ್ಬರಿಗೆ ಅಲ್ವಾ, ಅದಕ್ಕೋಸ್ಕರ ಇವತ್ತು ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಪೊಂಗಲ್ ಮಾಡಿದ್ರೆ 2 in 1 ಆಗುತ್ತೆ. ಅದೇ ರೈಸ್ನ ಎತ್ಕೊಂಡು ಸ್ವಲ್ಪ ಸ್ವೀಟ್ ಪೊಂಗಲ್ ಮಾಡಿಕೊಡೋಣ, ಅವರಿಗೆ ಖಾರ ಪೊಂಗಲ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡು ಪೊಂಗಲ್ಲು ಮತ್ತು ರಸಾಯನ ಮಾಡಿಕೊಂಡೆ ಇವತ್ತು ಪ್ರಸಾದಕ್ಕೆ ಇಡೋಣ ಅಂತ ಹೇಳಿಬಿಟ್ಟು. ಸೊ ಇವತ್ತು ಸ್ವಲ್ಪ ಸ್ಪೆಷಲಾಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ಹಾಕ್ಕೊಂಡೆ. ದೇವಸ್ಥಾನಕ್ಕೆ ಹೋಗೋಣ ಬೆಳಿಗ್ಗೆನೇ ಅಂದ್ಕೊಂಡೆ, ಆದರೆ ಸಂಜೆ ಮೇಲೆ ಹೋಗೋಣ ಅಂತ ಆಮೇಲೆ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡೆ. ಸ್ವಲ್ಪ ಕೈಗೆ ಬಳೆ ಹಾಕ್ಕೊತಾ ಇದ್ದೀನಿ. ನಾನು ನಾರ್ಮಲಾಗಿ ನೋಡಿರ್ತೀರ, ಜಾಸ್ತಿ ನಾನು ಬಳೆ ಹಾಕ್ಕೊಳ್ಳೋದು, ಓಲೆ ಹಾಕ್ಕೊಳ್ಳೋದು ಅದೆಲ್ಲ ಮಾಡಲ್ಲ. ನಂಗೆ ಅದೆಲ್ಲ ಇಷ್ಟ ಇಲ್ಲ, ಜಾಸ್ತಿ ಓಲೆ ಹಾಕ್ಕೊಳ್ಳೋದು, ಬಳೆ ಹಾಕ್ಕೊಳ್ಳೋದು. ಅದಕ್ಕೆ ನಾನು ಯಾವಾಗಲೂ ಖಾಲಿ ಇರ್ತೀನಿ. ಹೀಗೆ ಯಾವಾಗಾದರೂ ಏನಾದರೂ ಫಂಕ್ಷನ್ ಇದ್ದರೆ ರೆಡಿ ಆಗಬೇಕಂದ್ರೆ ಆವಾಗ ಮಾತ್ರ, ಇಲ್ಲ ಪೂಜೆ ಮಾಡೋ ಟೈಮಲ್ಲಿ 1-2 ಬಳೆ ಹಾಕ್ಕೊಂಡಿರ್ತೀನಿ. ಸೊ ಇವಾಗ ನಮ್ಮದು ಪೊಂಗಲ್ ಮಾಡಿ ರೆಡಿ ಮಾಡಿದೆ. ಈ ಕಡೆ ಸ್ವೀಟ್ ಪೊಂಗಲ್ಲು ರೆಡಿ ಆಯಿತು. ಆಮೇಲೆ ಮತ್ತು ಈ ಕಡೆ ರಸಾಯನ ಕೂಡ ಮಾಡಿ ರೆಡಿ ಆದೆ. ಮತ್ತು ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಅಂತ ಅಕ್ಷತೆ ಮತ್ತು ಹೂವು ರೆಡಿ ಮಾಡಿಕೊಂಡೆ. ಇವಾಗ ಆಲ್ರೆಡಿ 9:30 ಆಗಿತ್ತು. ಇವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆ ಮಾಡೋವಾಗ ಕ್ಯಾಮ್ರಾ ಇಟ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ತೆಗೆದು ಇಟ್ಬಿಟ್ಟೆ. ಸೊ ಎತ್ತಿಟ್ಬಿಟ್ಟು ಆಮೇಲೆ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ದೇವರಿಗೆ ನನ್ನ ಬೇಡಿಕೆ ಏನು ಅಂತ ಹೇಳಿಕೊಂಡೆ. ಸೊ ನೋಡೋಣ ಈಡೇರುತ್ತಾ ಈ ಸಲನಾದರೂ ನಾನು ಅಂದ್ಕೊಂಡಿರೋದು ಅಂತ ಅಂದ್ಕೊಂಡು ಸಂಜೆ ಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಫುಲ್ ರಶ್ ಇತ್ತು. ಮತ್ತು ಯಾರೋ VIP ಅಂದರೆ ಆ ಊರಿಗೆ ತುಂಬ ನಾವು ಗೊತ್ತಿರೋರು ಇರ್ತಾರಲ್ವ, ಆ ಥರದವರು ದೇವಸ್ಥಾನದ ಬೇರೆ ಎಂಟ್ರಿ ಇರುತ್ತಲ್ಲ, ಅಲ್ಲಿ ಅವರಿಗೆ ಬೇಗ ಹೋಗೋದಕ್ಕೆ ಪರ್ಮಿಷನ್ ಇರುತ್ತಲ್ಲ, ಅವ್ರ ಜೊತೆಲಿ ಸೇರ್ಕೊಂಡ್ಬಿಟ್ಟು ಫ್ರಂಟಿಂದ ಹೋಗ್ಬಿಟ್ಟು ಬಂದುಬಿಟ್ವಿ ಕಳ್ಳರ ಥರ. ಸೊ ಬೇಗ ಹೆಂಗೂ ದರ್ಶನ ಆಯಿತು. ಹೋಗಿದ್ದು 1 ನಿಮಿಷಕ್ಕೆ ದರ್ಶನ ಮುಗಿಸ್ಕೊಂಡು ಬಂದುಬಿಟ್ವಿ. ಅಲ್ಲಿ ಪ್ರಸಾದ ಕೊಟ್ಟಿದ್ದರು, ಉಪ್ಪಿಟ್ಟು ಕೊಟ್ಟಿದ್ದರು. ಅದನ್ನೇ ತಿಂದ್ಬಿಟ್ಟು ಇವತ್ತಿನ ನಾನು ಉಪವಾಸ ಮುಗಿಸ್ದೆ. ನಾನು ಸಂಜೆ ತನಕ ಉಪವಾಸ ಇರ್ತೀನಿ ಅಂದ್ಕೊಂಡಿದ್ದೆ. ಸೊ ನೈಟು ಅಲ್ಲಿ ಪ್ರಸಾದ ತಿಂದು ನಾನು ಉಪವಾಸ ಮುಗಿಸ್ದೆ.